ಇದ್ದೆ ನಾನು ಗೋಲ್ಡ್ ಜ್ಯುವೆಲರಿ ಕಲೆಕ್ಷನ್ಸ್ ಒಂದು ವಿಡಿಯೋ ಕ್ಲಿಪ್ ಮಾಡಿ ನಾನು ಇಷ್ಟಪಟ್ಟು ತಗೊಂಡಿರೋ ಒಂದು ನೆಕ್ಲೆಸ್ ಚೈನ್ ಅನ್ನ ನಾನು ನಿಮ್ ಜೊತೆ ಶೇರ್ ಮಾಡಬೇಕು ಅಂತ ಅನ್ಕೊಂಡಿದ್ದೀನಿ. ಆಯ್ತು, ನಮ್ ದೊಡ್ಡಮ್ಮ ಮಾಡಿಸ್ಕೊಂಡು 30 ಇಯರ್ಸ್ ಆಯ್ತು ನೋಡಿ. ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಕಾವ್ಯ ದಿವ್ಯಾ ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಸೊ ನಾನು ತುಂಬಾ ದಿನದಿಂದ ಅನ್ಕೊಳ್ತಾ ಇದ್ದೆ ನಾನು ಗೋಲ್ಡ್ ಜ್ಯುವೆಲರಿ ಕಲೆಕ್ಷನ್ಸ್ ಒಂದು ವಿಡಿಯೋ ಕ್ಲಿಪ್ ಮಾಡಬೇಕು ಅಂತ. ಸೊ ಆ ಟೈಮ್ ಈಗ ಕೂಡ ಬಂದಿದೆ ಅಂತಾನೆ ಅನ್ಬೋದು. ನಾನು ಇಷ್ಟಪಟ್ಟು ತಗೊಂಡಿರೋ ಒಂದು ನೆಕ್ಲೆಸ್ ಚೈನ್ ಅನ್ನ ನಾನು ನಿಮ್ ಜೊತೆ ಶೇರ್ ಮಾಡಬೇಕು ಅಂತ ಅನ್ಕೊಂಡಿದ್ದೀನಿ ಈ ವಿಡಿಯೋ ಕ್ಲಿಪ್ ಅಲ್ಲಿ. ಸೊ ಯಾರು ಮಿಸ್ ಮಾಡ್ದಲೆ ಈ ವಿಡಿಯೋನ ಕಂಪ್ಲೀಟ್ ವಾಚ್ ಮಾಡಿ. ಸೊ ಈ ಚೈನ್ ಎಷ್ಟು ಗ್ರಾಮ್ ಇದೆ, ನಾನು ಯಾಕೆ ಇದನ್ನ ಇಷ್ಟಪಟ್ಟೆ ಅಂತ ಕೇಳಬೇಕು ಅಂದ್ರೆ, ಇದು ಆಕ್ಚುಲಿ ನಮ್ ದೊಡ್ಡಮ್ಮ ಮಾಡಿಸ್ಕೊಂಡಿತ್ತು. ನಮ್ ದೊಡ್ಡಮ್ಮ ಆಲ್ಮೋಸ್ಟ್ 30 ಇಯರ್ಸ್ ಬ್ಯಾಕ್ ಈ ಚೈನ್ ಅನ್ನ ಮಾಡಿಸ್ಕೊಂಡಿತ್ತು. ಸೊ ನನಗೆ ಆ ಚೈನ್ ಡಿಸೈನ್, ಆ ಪ್ಯಾಟರ್ನ್ ನನಗೆ ತುಂಬಾ ಇಷ್ಟ ಆಗಿತ್ತು. ಸೊ ಅದಕ್ಕೋಸ್ಕರ ಸೇಮ್ ಪ್ಯಾಟರ್ನ್ ಅಲ್ಲೇ ನಾನು ರೀಸೆಂಟ್ ಆಗಿ ಮಾಡಿಸ್ಕೊಂಡೆ ನನ್ನ ಮದ್ವೆಲಿ. ಸೊ ತುಂಬಾ ಚೆನ್ನಾಗಿದೆ ಫ್ರೆಂಡ್ಸ್. ಆ ಪ್ಯಾಟರ್ನ್, ಆ ಡಿಸೈನ್ ಆಗಿರ್ಬೋದು. ಈ ಚೈನ್ ಅಲ್ಲಿ ಯಾವುದೇ ಒಂದು ಬೀಡ್ಸ್ ಇಲ್ಲ, ಸ್ಟೋನ್ಸ್ ಇಲ್ಲ, ತುಂಬಾ ಅಟ್ರಾಕ್ಟಿವ್ ಆಗಿ ಕಾಣುತ್ತೆ. ನಾವ್ ಅದೇ ಹೇಳ್ತೀವಲ್ಲ, ಇವಾಗ ನಾವೆಲ್ಲದೂ ಓಲ್ಡ್, ಮುಂಚೆ ಎಲ್ಲ ಯಾವ ತರ ಇಷ್ಟಪಡ್ತಿದ್ರು ಅದು ಇವಾಗ ಟ್ರೆಂಡ್ ಅಲ್ಲಿ ಇದೆ. ಸೊ ಓಲ್ಡ್ ಕಮ್ ಟ್ರೆಂಡ್ ಅಂತಾನೆ ಹೇಳ್ಬೋದು. ಈ ನೆಕ್ಲೆಸ್ ಚೈನ್ ಅಲ್ಲಿ ಯಾವುದೇ ಒಂದು ಬೀಡ್ಸ್ ಇಲ್ಲ ಮತ್ತೆ ಸ್ಟೋನ್ಸ್ ಇಲ್ಲ, ಬರೀ ಬಂಗಾರದಲ್ಲಿ ಮಾಡಿರೋದು. ಸೊ ಮುಂದೆ ಅದು ಯಾವುದೇ ವೇಸ್ಟೇಜ್ ಇರಲ್ಲ ಅದು ಆ ತರ ಮಾಡಿಸ್ಕೊಂಡ್ರೆ. ಸೊ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಈ ಚೈನ್ ಬಂದು ಎಲ್ಲಾ ಡ್ರೆಸ್ಗೂ ನಾವು ವೇರ್ ಮಾಡ್ಬೋದು. ಸೊ ನಾವು ಸ್ಯಾರೀಸ್ ವೇರ್ ಮಾಡ್ಬೋದು ಅಥವಾ ಡ್ರೆಸ್ಸಸ್ ವೇರ್ ಮಾಡ್ಬೋದು. ಹುಡ್ಗಿರು ಹಾಕೋಬಹುದು, ಅಮ್ಮರು ಹಾಕೋಬಹುದು, ಅಜ್ಜಿರು ಹಾಕೋಬಹುದು ಅಂತಾನು ಹೇಳ್ಬೋದು. ತುಂಬಾ ಚೆನ್ನಾಗಿದೆ ಫ್ರೆಂಡ್ಸ್. ಯಾರು ಮಿಸ್ ಮಾಡದೆ ಈ ಚೈನ್ ಡಿಸೈನ್ ನ ನಿಮ್ಗೂ ಇಷ್ಟ ಆದ್ರೆ ನೀವು ಕೂಡ ಮಾಡಿಸ್ಕೊಳ್ಳಿ. ಕಡಿಮೆ ಗ್ರಾಮಲ್ಲಿ, ತುಂಬಾ ಕಡಿಮೆ ಗ್ರಾಮಲ್ಲಿ ಮಾಡಿಸಿರೋ ಚೈನು, ನೆಕ್ಲೆಸ್ ಚೈನು ತುಂಬಾ ಚೆನ್ನಾಗಿದೆ. ಬನ್ನಿ ಫ್ರೆಂಡ್ಸ್, ಹೇಗಿದೆ ಅಂತ ನಾನು ತೋರಿಸ್ತೀನಿ. ಫ್ರೆಂಡ್ಸ್, ನೀವು ನೋಡ್ತಾ ಇರ್ಬೋದು, ಇದೇ ನನ್ನ ನೆಕ್ಲೆಸ್ ಚೈನ್. ನಾನ್ ಮಾಡಿಸ್ಕೊಂಡು 2 ಇಯರ್ಸ್ ಆಯ್ತು. ನಮ್ ದೊಡ್ಡಮ್ಮ ಮಾಡಿಸ್ಕೊಂಡು 30 ಇಯರ್ಸ್ ಆಯ್ತು ನೋಡಿ. ನೀವು ನೋಡ್ತಾ ಇರ್ಬೋದು, ಯಾವುದೇ ಒಂದು ಬೀಡ್ಸ್ ಇಲ್ಲ, ಸ್ಟೋನ್ಸ್ ಇಲ್ಲ. ತುಂಬಾ ಅಟ್ರಾಕ್ಟಿವ್ ಆಗಿದೆ. ಎಲ್ಲ ಸ್ಯಾರಿಗೂ ಮ್ಯಾಚ್ ಆಗುತ್ತೆ, ಡ್ರೆಸ್ಸಸ್ಗೂ ಮ್ಯಾಚ್ ಆಗುತ್ತೆ. ಯಾರು ಬೇಕಾದರೂ ವೇರ್ ಮಾಡ್ಬೋದು. ತುಂಬ ಅಟ್ರಾಕ್ಟಿವ್ ಆಗಿ ಕಾಣುತ್ತೆ. ನೀವು ನೋಡಿ. ಸೊ ಸ್ವಲ್ಪ ಝೂಮ್ ಮಾಡಿ ತೋರಿಸ್ತೀನಿ ಬನ್ನಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಇಲ್ಲಿ ನಾನು ಎಕ್ಸ್ಪ್ಲೈನ್ ಮಾಡಬೇಕಪ್ಪ ಅಂತಂದ್ರೆ, ಒಂದು ತಿನ್ನ ಚೈನ್. ಈ ಚೈನ್ ತುಂಬಾ ತಿನ್ನಾಗಿದೆ ಒಳಗಡೆ. ಆ ತಿನ್ನಿಗೆ ಸ್ವಲ್ಪ ಹೊರಗಡೆ ಸ್ವಲ್ಪ ಬಾರ್ಡರ್ ತರ ಈ ಡಿಸೈನ್ ಪ್ಯಾಟರ್ನ್ಸ್ ಅನ್ನ ಕೊಟ್ಟಿದ್ದಾರೆ. ಸೊ ಈ ಬ್ಯಾಕ್ ಚೈನ್ ಕೂಡ ನಾನು ಮಾಡಿಸ್ಕೋಬೇಕಾದ್ರೆ ಹಾಕಿಸ್ಕೊಂಡ್ರೆ, ಕೆಲವೊಬ್ರು ಬ್ಯಾಕ್ ಚೈನ್ ಹಾಕ್ಸಲ್ಲ, ಕೆಲವೊಬ್ರು ಹಾಕಿಸ್ತಾರೆ. ಅದು ಅವ್ರವ್ರ ಇಷ್ಟ ಅಷ್ಟೇ. ಬ್ಯಾಕ್ ಚೈನ್ ಹಾಕ್ಸಿದ್ರೆ ಸ್ವಲ್ಪ ಅಡ್ಜಸ್ಟಬಲ್ಗೆ ಯೂಸ್ ಆಗುತ್ತೆ. ಇಲ್ಲ ಅಂದ್ರೆ ನೀವು ಥ್ರೆಡ್ಸ್ ಬರುತ್ತಲ್ಲ, ಥ್ರೆಡ್ಸ್ ಕೂಡ ಯೂಸ್ ಮಾಡ್ಬೋದು. ಆಗ ಬಂಗಾರ ಎಲ್ಲ ಮುಂದೆ ಚೈನಿಗೇನೆ ಬಂದ್ಬಿಡುತ್ತೆ. ತುಂಬಾ ಕಡಿಮೆ ಗ್ರಾಮಲ್ಲಿ ಮಾಡಿಸ್ಕೊಂಡಿರೋ ಚೈನು. ಡಾಲರ್ ಕೂಡ ನೋಡಿ ಎಷ್ಟು ಅಟ್ರಾಕ್ಟಿವ್ ಆಗಿದೆ. ತುಂಬ ಈ ಡಿಸೈನ್ ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ. ಸೊ ಓಲ್ಡ್ ಡಿಸೈನೇನೆ ಇವಾಗ ಟ್ರೆಂಡಲ್ಲಿರೋದು. ಸೊ ನನಗಂತೂ ತುಂಬ ಇಷ್ಟ ಆಗಿತ್ತು, ಅದಕ್ಕೋಸ್ಕರ ನಾನು ಇದನ್ನ ಮಾಡಿಸ್ಕೊಂಡಿದ್ದು. ತುಂಬ ಚೆನ್ನಾಗಿದೆ ಫ್ರೆಂಡ್ಸ್. ಎಷ್ಟು ಗ್ರಾಮ್ ಇದೆ ಅಂತ ಎಲ್ಲರಿಗೂ ಕ್ಯೂರಿಯಾಸಿಟಿ ಇರುತ್ತೆ. ಇದನ್ನ ನಾನು 25 ಗ್ರಾಮ್ಸಿಗೆ ಅಂತ ನಾನು ಯಾವುದೋ ಶಾಪಲ್ಲಿ ಮಾಡಾಕಿದ್ದು, ಬಿಕಾಸ್ ಸೇಮ್ ಪ್ಯಾಟರ್ನ್ ಅಲ್ವಾ. ಸೊ ನನಗೆ ವೇಸ್ಟೇಜ್ ಎಲ್ಲ ಹೋಗ್ಬಿಟ್ಟು ಒಂದು 22.5 ಗ್ರಾಮ್ಸ್ ಅಲ್ಲಿ ಇದು ನನಗೆ ಫೈನಲ್ ಲುಕ್ ಸಿಕ್ತು. ತುಂಬಾ ಚೆನ್ನಾಗಿ ಬಂದಿದೆ ನೋಡಿ. ನೀವು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿದೆ ಅಂತ. ನಾನು ನಿಮಗೆ ತೋರಿಸ್ತೀನಿ ಇದು ಹಾಕೊಂಡ್ರೆ ಯಾವ ತರ ಕಾಣುತ್ತೆ ಅಂತ. ಬನ್ನಿ. ನೋಡಿ ಫ್ರೆಂಡ್ಸ್, ಅಡ್ಜಸ್ಟಬಲ್ ಇದೆ. ಶಾರ್ಟ್ ಮಾಡ್ಕೋಬಹುದು, ಇಲ್ಲ ಲಾಂಗ್ ಮಾಡ್ಕೋಬಹುದು. ನೋಡಿ ಈ ತರ ಇದೆ. ಯಾವುದೇ ಸ್ಟೋನ್ಸ್ ಇಲ್ಲ, ಬೀಡ್ಸ್ ಇಲ್ಲ, ಓನ್ಲಿ ಗೋಲ್ಡ್. ಇದನ್ನ ನಾನು 916 ಅಲ್ಲೇ ಮಾಡಿಸ್ಕೊಂಡಿದ್ದು. 22. ನಿಮಗೂ ಕೂಡ ಇಷ್ಟ ಆಗುತ್ತೆ ಅಂತ ಅನ್ಕೊಂಡಿದ್ದೀನಿ.
ನೋಡಿ ಫ್ರೆಂಡ್ಸ್, ಈ ರೀತಿ ಇದೆ. ಸ್ಯಾರಿಗೂ ಮ್ಯಾಚ್ ಆಗುತ್ತೆ, ಡ್ರೆಸ್ಸಸ್ಗೂ ಮ್ಯಾಚ್ ಆಗುತ್ತೆ. ತುಂಬ ಥಿನ್ ನೆಕ್ಲೆಸ್ ಚೈನ್ ಡಿಸೈನ್ ಅಂತ ಹೇಳ್ಬೋದು. ಈ ಪ್ಯಾಟರ್ನ್ ನಿಮಗೆ ತುಂಬ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಇದನ್ನ ನಾವು 20 ಗ್ರಾಮ್ಸಲ್ಲೂ ಮಾಡಿಸ್ಬೋದು, ಅದೆಲ್ಲ ನಿಮ್ಮ ಚಾಯ್ಸ್ ಅಷ್ಟೇ. 20 ಗ್ರಾಮ್ಸಲ್ಲೂ ಕೂಡ ಇದೇ ಥರ ಬರುತ್ತೆ. ನಾನು ಸ್ವಲ್ಪ ಒಂದು 2 ಗ್ರಾಮ್ಸ್ ಎಕ್ಸ್ಟ್ರಾ ಮಾಡಿಸ್ಕೊಂಡಿದ್ದೀನಿ ಅಷ್ಟೇ. ನಾನು ಆ್ಯಕ್ಚುಲಿ 25 ಗ್ರಾಮ್ಸ್ ಅಂತಾನೆ ಅಂದ್ಕೊಂಡಿದ್ದು, ಬಟ್ ವೇಸ್ಟೇಜ್ ಎಲ್ಲ ಹೋಗ್ಬಿಟ್ಟು ಅಷ್ಟು ಬಂದಿದೆ. ಸೊ ನೀವು 20 ಗ್ರಾಮ್ಸಲ್ಲಿ ಮಾಡಿಸ್ಕೊಂಡ್ರು ಕೂಡ ಇದೇ ಥರ ಬರುತ್ತೆ. ಬಟ್ ಈ ಪ್ಯಾಟ್ರನ್ ಡಿಸೈನ್ ಏನಿದೆಯಲ್ಲ ತುಂಬ ಅಟ್ರಾಕ್ಟಿವ್ ಆಗಿ ಕಾಣುತ್ತೆ. ನನಗೆ ಎಷ್ಟು ಫಂಕ್ಷನ್ಸಲ್ಲಿ ನನಗೆ ಕಮೆಂಟ್ಸ್ ಹೇಳಿದ್ದಾರೆ ಇವತ್ತು ತುಂಬ ಚೆನ್ನಾಗಿದೆ ಅಂತ. ಸೊ ಈ ತರ ಪ್ಯಾಟರ್ನ್ಸ್ ನೀವು ಆಲ್ಮೋಸ್ಟ್ ಅಲ್ಲಿ ನೋಡಿರಲ್ಲ ಅನ್ಕೊಂಡಿರ್ತೀನಿ, ಯಾಕಂದ್ರೆ ಇದು ಹಳೆ ಡಿಸೈನ್ ನಾನು ಹೊಸದಾಗಿ ಮಾಡಿಸ್ಕೊಂಡಿರೋದು. ಫ್ರೆಂಡ್ಸ್, ಕೆಲವು ಚೈನ್ಸ್ ಫಾಲ್ಟ್ ಏನಪ್ಪಾ ಇರುತ್ತೆ ಅಂತಂದ್ರೆ ನಾವು ಫೋಲ್ಡ್ ಮಾಡೋದು ತುಂಬಾ ಕಷ್ಟ ಆಗುತ್ತೆ. ಫೋಲ್ಡ್ ಮಾಡೋದು ಬಿಕಾಸ್ ನಾವು ಮನೇಲಿ ಯಾವ ತರ ಎತ್ತಿಡ್ಬೇಕು ಅದು ತುಂಬಾ ಕಷ್ಟ ಆಗುತ್ತಲ್ಲ. ಸೊ ಇದ್ರದ್ದು ಮೇನ್ ಅಡ್ವಾಂಟೇಜ್ ಏನಪ್ಪಾ ಅಂತಂದ್ರೆ ನಾವು ಫೋಲ್ಡ್ ಆರಾಮಾಗಿ ಮಾಡ್ಬೋದು. ನೋಡಿ, ನಾನು ಫೋಲ್ಡ್ ಮಾಡಿ ತೋರಿಸ್ತೀನಿ ನೋಡಿ. ಸೊ ಫೋಲ್ಡಬಲ್ ತುಂಬಾ ಈಸಿಯಾಗಿ ಮಾಡ್ಬೋದು. ಫ್ರೆಂಡ್ಸ್, ಡಿಸೆಂಬರ್ 25 ಕ್ರಿಸ್ಮಸ್ ಫೆಸ್ಟಿವಲ್ ಇದೆ. ಸೊ ಆ ಕ್ರಿಸ್ಮಸ್ ಫೆಸ್ಟಿವಲ್ಗೆ ಯಾವ ಥರ ಪ್ರಿಪರೇಷನ್ ನಾವು ಕಂಪ್ನಿಲಿ ಮಾಡ್ತಾ ಇದ್ದಾರೆ ಅಂದರೆ, ಒಂದು ಸೀಕ್ರೆಟ್ಸ್ ಅಂತ ಗೇಮ್ ಆಟ ಆಡಿಸ್ಬೇಕು ಅಂತ ಪ್ಲ್ಯಾನ್ ಮಾಡಿದ್ದಾರೆ. ಸೊ ಸೀಕ್ರೆಟ್ಸ್ ಅಂತ ಗೇಮ್ ಏನಪ್ಪ ಅಂತ ಅಂದರೆ, ನಮಗೆ ಬೇರೆ ಅಡ್ರೆಸ್, ಬೇರೆ ಡೀಟೇಲ್ಸ್, ಯಾರಿಗೆ ನಾವು ಗಿಫ್ಟನ್ನು ಕಳಿಸ್ಬೇಕು ಕಂಪ್ಲೀಟ್ ಡೀಟೇಲ್ಸನ್ನು ಕೊಡ್ತಾರೆ. ಸೊ ಅಂದರೆ ಇವಾಗ ನನಗೆ ಒಂದು ಫಾರ್ಮ್ ಅಂತ ಕಳಿಸಿದ್ರು ರಿಜಿಸ್ಟರ್ ಮಾಡಬೇಕು ಅಂತ. ಆ ಫಾರ್ಮಲ್ಲಿ ನಾನು ನನ್ನ ಕಂಪ್ಲೀಟ್ ಅಡ್ರೆಸ್ಸನ್ನು ಎಲ್ಲ ಫಿಲ್ಅಪ್ ಮಾಡಿದ್ದೀನಿ. ಸೊ ನನ್ನ ನೇಮು ಬೇರೆಯವ್ರಿಗೆ ಹೋಗುತ್ತೆ, ಬೇರೆಯವ್ರ ನೇಮು ನನಗೆ ಬರುತ್ತೆ. ಸೊ ಡಿಸೆಂಬರ್ 3 ಅಷ್ಟೊತ್ತಿಗೆ ನನಗೆ ಯಾರಿಗೆ ನಾನು ಗಿಫ್ಟ್ ಕಳಿಸ್ಬೇಕು ಅಂತ ನನಗೆ ಡೀಟೇಲ್ಸ್ ಸಿಗುತ್ತೆ. ಸೊ ಡಿಸೆಂಬರ್ 13 ಅಷ್ಟೊತ್ತಿಗೆ ನಾನು ಅವರಿಗೆ ಗಿಫ್ಟನ್ನು ಕಳಿಸಿರ್ಬೇಕು. ಸೊ ಫೈನಲ್ ಒಂಥರ ತುಂಬಾ ಸರ್ಪ್ರೈಸಿಂಗ್ ಆಗಿರುತ್ತೆ, ಬಿಕಾಸ್ ಯಾರು ಕಳಿಸಿರ್ತಾರೆ ಅಂತ ಗೊತ್ತಿಲ್ಲ. ಬಟ್ ಯಾವ ತರ ಗಿಫ್ಟ್ ಸಿಗುತ್ತೆ ಅನ್ನೋದು ಒಂದು ತುಂಬಾ ಸರ್ಪ್ರೈಸಿಂಗ್ ಅಂತಾನೆ ಹೇಳ್ಬೋದು. ನೋಡ್ಬೇಕು ನನಗೆ ಯಾವ ತರ ಗಿಫ್ಟ್ ಸಿಗುತ್ತೆ. ನಾನು ಬೇರೆ ಯಾವ ತರ ಗಿಫ್ಟ್ ಕಳಿಸ್ಬೇಕು ಅಂತ ಇನ್ನೂ ಯೋಚನೆ ಮಾಡ್ತಾ ಇದ್ದೀನಿ. ಬಟ್ ತುಂಬಾ ಸ್ಪೆಷಲ್ ಆಗಿ ಕಳಿಸ್ಬೇಕು, ಚೆನ್ನಾಗಿರೋದು ಕಳಿಸ್ಬೇಕು ಅಂತ ಅನ್ಕೊಂಡಿದೀನಿ. ನೋಡ್ಬೇಕು ಏನಾಗುತ್ತೆ ಗೊತ್ತಿಲ್ಲ. ಸೊ ಸೇಮ್ ಸೀಕ್ರೆಟ್ಸ್ ಅಂತ ಗೇಮ್ನ ನಾನು ನನ್ನ ಕಾಲೇಜ್ ಫ್ರೆಂಡ್ಸ್ ಜೊತೆ ಕೂಡ ಆಡ್ತಾ ಇದ್ದೀನಿ. ಸೊ ಈ ಸೀಕ್ರೆಟ್ಸ್ ಕಾಲೇಜ್ ಫ್ರೆಂಡ್ಸ್ ನಾನು ಕಾಲೇಜಲ್ಲಿ ಇದ್ದಾಗೂ ಕೂಡ ಈ ಸೀಕ್ರೆಟ್ಸ್ ಅಂತ ಗೇಮ್ನ ಆಡ್ತಾ ಇದ್ವಿ. ಸೊ ಈಗ ಕೂಡ ಹಂಗೆ ಕಂಟಿನ್ಯೂ ಮಾಡ್ಕೊಳ್ತಾ ಬರ್ತಾ ಇದೀವಿ. ಒಂದು ಕಾಲೇಜ್ ವಾಟ್ಸಪ್ ಗ್ರೂಪಲ್ಲೆಲ್ಲ ಇನ್ನ ಸ್ವಲ್ಪ ಟಚ್ಸಲ್ಲಿ ಇದ್ದೀವಿ. ಸೊ ಈ ಸಲ ಕೂಡ ಸೀಕ್ರೆಟ್ಸ್ ಅಂತ ಗೇಮ್ ಆಡೋಣ ಅಂತ ಪ್ಲಾನ್ ಮಾಡಿಬಿಟ್ಟಿದ್ದಾರೆ. ಸೊ ನನಗೆ ಇವಾಗ 2 ಕಡೆ ಅಂತಾನೆ ಹೇಳ್ಬೋದು. ಸೊ ಈಗ ನನ್ನ ಫ್ರೆಂಡ್ಸ್ ಜೊತೆ, ಕಾಲೇಜ್ ಫ್ರೆಂಡ್ಸ್ ಜೊತೆ ಆಲ್ರೆಡಿ ಅಡ್ರೆಸ್ ಎಲ್ಲ ಶೇರ್ ಆಗಿದೆ. ನಾನು ಯಾರಿಗೆ ಕಳಿಸ್ಬೇಕು ಅಂತ ನೇಮ್ ಎಲ್ಲ ಆಲ್ರೆಡಿ ರಿವೀಲ್ ಮಾಡಿದ್ದಾರೆ. ಸೊ ನಾನಿನ್ನ ಅವರಿಗೂ ಕೂಡ ಗಿಫ್ಟನ್ನು ಸೆಲೆಕ್ಟ್ ಮಾಡಿ ನಾನು ಸೆಂಡ್ ಮಾಡಬೇಕು ಇನ್ನು ಅದು ಪೆಂಡಿಂಗಲ್ಲಿದೆ. ಸೊ ಅದಕ್ಕೂ ಥಿಂಕ್ ಮಾಡ್ತಾ ಇದ್ದೀನಿ. ಇವಾಗ 2 ಕಡೆನೂ ನಾನು ಗಿಫ್ಟನ್ನು ಕಳಿಸ್ಬೇಕು ಅಲ್ಲ. ಸೊ ಫೈನಲ್ ಆಗಿ ನಾನು ಯಾವ ಥರ ಗಿಫ್ಟನ್ನು ಕಳಿಸ್ದೆ, ನನಗೆ ಯಾವ ಥರ ಗಿಫ್ಟ್ ಬಂತು ಅಂತ ನಾನು ನಿಮಗೆ ನೆಕ್ಸ್ಟ್ ಲಾಗಲ್ಲಿ ತೋರಿಸ್ತೀನಿ ಫ್ರೆಂಡ್ಸ್. ಈ ಚೈನ್ ನಿಮಗೆ ಏನಾದರೂ ಇಷ್ಟ ಆಗಿದೆ ಪ್ಲೀಸ್ ಕಮೆಂಟ್ ಮಾಡಿ. ನಿಮ್ಮ ಕಮೆಂಟ್ಸ್, ನಿಮ್ಮ ಸಪೋರ್ಟ್ ನಮಗೆ ತುಂಬಾ ಇಂಪಾರ್ಟೆಂಟು. ಸೊ ನಾನು ನೆಕ್ಸ್ಟ್ ಲಾಗ್ ಕೂಡ ನೆಕ್ಸ್ಟ್ ಜ್ಯುವೆಲರಿ ಬರ್ತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಮಾತ್ರ, ಇಷ್ಟ ಆದರೆ ಪ್ಲೀಸ್ ಕಮೆಂಟ್ ಮಾಡಿ ಮರಿಬೇಡಿ. ಅಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ನಾನು ಅಪ್ಲೋಡ್ ಮಾಡೋ ಎಲ್ಲಾ ವಿಡಿಯೋಸ್ನ ದಯವಿಟ್ಟು ಎಲ್ಲರೂ ಕಂಪ್ಲೀಟ್ ಆಗಿ ವಾಚ್ ಮಾಡಿ. ನಿಮ್ ಸಪೋರ್ಟ್ ಇಲ್ದಲೆ ನಾವು ಬೆಳೆಯೋದಕ್ಕೆ ಸಾಧ್ಯ ಇಲ್ಲ. ನಿಮ್ ಸಪೋರ್ಟ್ ನಮಗೆ ತುಂಬಾ ಇಂಪಾರ್ಟೆಂಟ್ ಫ್ರೆಂಡ್ಸ್. ಪ್ಲೀಸ್ ಸಪೋರ್ಟ್ ಮಾಡಿ. ಯಾರೆಲ್ಲ ಇನ್ನ ಸಬ್ಸ್ಕ್ರೈಬ್ ಮಾಡ್ದಲೆ ಈ ಚಾನೆಲ್ ನ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ನಾನು ಅಪ್ಲೋಡ್ ಮಾಡೋ ಎಲ್ಲಾ ವಿಡಿಯೋಸ್ನು ಪ್ಲೀಸ್ ದಯವಿಟ್ಟು ವಾಚ್ ಮಾಡಿ. ಅಂಡ್ ದಟ್ಸ್ ಆಲ್ ಫ್ರೆಂಡ್ಸ್. ಈ ಲಾಗ್ನ ನಾನು ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ಬೈ ಬಾಯ್.